ಹಾಯ್ ಹೆಲೋ ಎಲ್ಲರೂ ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವಿ ನೋಡ್ರಿ. ಇವತ್ತಿನ ರೂಟೀನನ್ನು ಸ್ಟಾರ್ಟ್ ಮಾಡೋಣ ಬರ್ರಿ. ಬೆಳಗ್ಗೆ ಎತ್ಕೊಳ್ಳಿ ಫುಲ್ ಥಂಡಿ ಇತ್ತು ರೀ. ಹೊರಗೆ ಬಂದು ನೋಡಿದ್ವಿ. ಆಮ್ಯಾಗ ನಾಷ್ಟಾಕಂತ ಹಿಟ್ಟು ಹಾಕಿದ್ವಿ. ದೋಸೆ ಹಿಟ್ಟು ರುಬ್ಬಿ ಇಟ್ಟಿದ್ದೆ. ಅದಾದ್ಮ್ಯಾಗ ಅವ್ರ ಮಮ್ಮಿ ಎಲ್ಲಿ ಹೋತ್ ನೋಡು. ಹಚ್ಚ ಅಮ್ಮ ನಿನ್ನ ಫ್ರೆಂಡ್ಸ್ ಏನಾ ಶೈಶಿ? ನಾಯಿ ಮರಿ ಜೊತೆ ಫುಲ್ ಫ್ರೆಂಡ್ ಆಗ್ಬಿಟ್ಟಾಳ್ರಿ. ನೋಡ್ರಿ ಎಷ್ಟು ಚಂದ ಆಟ ಆಡಿಸ್ತಾಳ ಅವಕ್ಕೆ. ಈ ಲೆಕ್ಕಿಗೆ ನಾಷ್ಟಕ್ಕೆ ಪಡ್ಡು ಹಾಕಿದ್ದೆ. ಆಮ್ಯಾಗ ದೋಸೆ ಹಿಟ್ಟನು ಹಾಕಾಕತ್ತಿದ್ದೆ, ಪಡ್ಡನು ಹಾಕಾಕತ್ತಿದ್ದೆ. ದೋಸೆ ಮಾಡಿದ್ನಂದ್ರೆ ಅದಕ್ಕೆ ಬಟಾಟೆ ಪಲ್ಯ ಮಾಡ್ಬೇಕಂತ ಪಲ್ಯ ಮಾಡಾಕತ್ತಿದ್ದೆ ನೋಡ್ರಿ. ಪಲ್ಯ ರೆಡಿ ಆಗಿತ್ತು. ಚಟ್ನಿ ಈ ಕಡೆ ಎಲ್ಲ ರೆಡಿ ಮಾಡಿ ದೋಸೆ ಹಾಕ್ಬೇಕಂತಂದಿದ್ದು ಹಂಚಿಟ್ರೆ ಗಾಯ್ಸು ಭಾಳ ಕಾಡ್ತ್ರಿ. ಅವತ್ತು ನಾನ್ ಸ್ಟಿಕ್ ಅಂತ ಸ್ವಲ್ಪ ಅದು ಹೋಗೈತಿ. ಎಷ್ಟು ಟ್ರೈ ಮಾಡಿದ್ರು ಬರಲೇ ಇಲ್ಲ. ಒಂದೆರಡು ಟ್ರೈ ಮಾಡಿದೆ. ಆಮ್ಯಾಗ ಮತ್ತು ಅಷ್ಟು ಇದಿರ್ತೈತಲ್ರಿ ಬೀಡಿನ ಹಂಚೆ ಆ ಥರಾಗ ಹಾಕಿದೆ. ಅದು ಚಲೋ ಬಂತ್ರಿ. ಅಮ್ಮ ಬಾಯ್ ಬಾಬಾ ಆಕಿನೂ ರೆಡಿ ಆಗ್ಯಾಳ. ಬಿದ್ದಾಳ್ರಿ ಗೈಸ್ ಇವತ್ತಕ್ಕಿ. ತೇತಾಬು ಹೋಗ್ಯಾಳ. ನಮ್ಮ ಮಮ್ಮಿ ಊರಿಗೆ ಹೋಗಿದ್ರಲ್ಲ, ಅದಕ್ಕೆ ಎಲ್ಲಿ ಹೋಗ್ಯಲ್ಲ ಬರ್ತಾಳ ಅಂತ ಕೇಳಾಕತ್ತಾಳ ನೋಡ್ರಿ. ರೆಡಿ ಎಲ್ಲ ಮಾಡಿ ಹೊರಗೆ ವ್ಯಾನ್ಸ್ ಒಂದು ನಿಂತಿರ್ತಾಳಲ್ರಿ. ಅವಾಗಿನ ಮಾತು ಫುಲ್ ಜೋರ್ರಿ. ಮುಂಜಾನೆ ನಾಯಿ ಮರಿ ಜೊತೆ ನೋಡ್ರಿ ಎಷ್ಟು ಚಂದ ಕುಂತಾಳ. ಕ್ಯೂಟ್ ಆಗಿ ಯಾವ್ದ್ರ ಆಟ ಆಡ್ಸೋದೇನೋ, ಆಕಿನ ನಗುದೇನೋ. ಯಬ್ಬ ನೋಡ್ಬಾರ್ದ್ರಿ ಆಕೆ ಯಾವ್ದ್ರ ಜೊತೆ ಆಟ ಆಡೋದೆಲ್ಲ ರೂಟೀನ್ ಮುಗಿಸಿ ನಾನು ನನ್ನ ಡ್ಯೂಟಿಗೆ ಹೋದೆ. ಈ ಬರೋ ಮುಂದೆ ನೋಡ್ರಿ ನಮ್ಮ ಮನೆ ಹತ್ರ ಒಂದು ಸ್ಕೂಲ್ ಐತಿ. ಆ ಸ್ಕೂಲ್ ಮಕ್ಕಳನ್ನು ಫುಲ್ ಸ್ಕೂಲ್ ಬಿಟ್ಮೇಲೆ ನಮ್ಮ ಮನೆ ಹತ್ರ ಹುಂಚಿ ಗಿಡದ ಸಂಬಂಧ ನಿಂತಿರ್ತಾರೆ. ನಾನು ಬಂದೆ. ಅವತ್ತಿನ ದಿನ ಫುಲ್ ಯಾಕೋ ತಲೆನೂ ಸ್ಟಾರ್ಟ್ ಆಗೈತೆ ರೀ. ಹಂಗೆ ನಿಮ್ಮ ಜೊತೆ ಮಾತಾಡ್ಕೋತ ಬಂದೆ. ಮನೆಯಿಂದ ನಡ್ಕೋತ ಬರೋತನ ಆಕಿ ನೋಡ್ರಿ ಎಷ್ಟು ಚಂದ ಬರ್ತಾಳ. ನಾನು ಗೇಟ್ ತೆಗೆದು ಒಳಗಿಂದ ಓಡ್ಕೋತ ಬಂದುಬಿಡ್ತಾಳ್ರಿ ಗೈಸ್. ಸಂಜೆ ಮನೆಗೆ ಬಂದೆ. ಎಲ್ಲ ಈವ್ನಿಂಗ್ ರೂಟೀನ್ ಮುಗಿಸಿ ಎಲ್ಲ ರಾತ್ರಿದು ಅಡುಗೆ ಮಾಡಿ ಮಮ್ಮಿನೂ ಬಂದಿದ್ರಲ್ರಿ. ಮಮ್ಮಿ ಬಂದ್ರೆ ಡ್ಯೂಟಿ ಸ್ಟಾರ್ಟ್ ಆಗಿ ಊಟ ಮಾಡಿ ಎಲ್ಲರೂ ಊಟ ಮಾಡಿದ್ವಿ. ಊರಿಂದ ಸೋನು ನಿಮ್ಮ ಮಮ್ಮಿ ನಾನು ತೇತಾನ ನೋಡ್ರಿಕಿ ಅವ್ರ ಮಮ್ಮಿ ತೇತಾ ಅಂತ ನೋಡ್ರಿ. ಗುಡ್ ನೈಟ್